ನೋಡಿ, ಹೊಸ ಹೊಸ ಥರ ಸಮಸ್ಯೆಗಳು ಈ ಸಿಲಿಂಡರ್ ವಿಚಾರದಲ್ಲಿ ಆಗ್ತಾ ಇದೆ. ಆರಂಭದಲ್ಲಿ ಸರ್ವರ್ ಸಮಸ್ಯೆ, ಬುಕ್ಕಿಂಗ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಅದಾದಮೇಲೆ ಬುಕ್ಕಿಂಗ್ ಆದಮೇಲೆ ನಮಗೆ 25 ದಿನ ಬೇಕು, 30 ದಿನ ಬೇಕು ಸಪ್ಲೈ ಮಾಡೋದಕ್ಕೆ ಅಂತ. ಈಗಂತೂ ಬುಕ್ಕಿಂಗ್ ಆಗಿರೋದು ಕ್ಯಾನ್ಸಲ್ ಆಗ್ತಾ ಇದೆ. ಗೃಹ ಬಳಕೆ ಸಿಲಿಂಡರ್ಗೂ ರಾಜ್ಯದಲ್ಲಿ ಹಾಹಾಕಾರ ಶುರುವಾಗ್ಬಿಟ್ಟಿದೆ. ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ ಗೃಹ ಬಳಕೆ ಸಿಲಿಂಡರ್. ನಿನ್ನೆ ಅಂತೂ ಮುನಿಯಪ್ಪನವರು ಅದೆಲ್ಲ ಸೆಂಟ್ರಲ್ ಕೇಳ್ಕೊಳ್ಳಿ, ನಮ್ಗೆ ಆಗಲ್ಲ ನಮ್ಮ ಕೈಲಿ ಅಂತ ಅಂದ್ಬಿಟ್ರು. ಸಚಿವ ಮುನಿಯಪ್ಪ ಹೇಳಿಕೆಗೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗೃಹ ಬಳಕೆ ಸಿಲಿಂಡರ್ ಪೂರೈಕೆ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ಕನ್ನು ನಡೆಸಿದೆ. ಹೌದು, ಕೆಲವು ಕಡೆ ಹೇಳಿದ್ದಾರೆ ಏಜೆನ್ಸಿ ಅವರೇನೆ, ನೋಡಿ ಒಂದು ದಿನಕ್ಕೆ ನಮಗೆ 2 ಲೋಡ್ ಬೇಕು, ಒಂದೇ ಲೋಡ್ ಬರ್ತಾ ಇದೆ, ಅದನ್ನು ನಾವು ಕೊಡ್ತಾ ಇದ್ದೀವಿ. ಆ ಥರ ಬ್ಯಾಲೆನ್ಸ್ ಉಳ್ಕೊಂಡು ಇನ್ನೂ ನಮಗೊಂದು 3,000 3,500 ಗ್ರಾಹಕರಿಗೆ ಸಿಲಿಂಡ್ರೇ ಕೊಟ್ಟಿಲ್ಲ, ನಾವು ಇನ್ನೂ ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸರ್ಕಾರ ಏನು ಮಾಡೋಕ್ಕಲ್ಲ, ಇವ್ರು ಕೊಡ್ತಾ ಇಲ್ವಲ್ಲ. ಸರ್ಕಾರ ಹೇಳ್ತಾರೆ, ಇವ್ರು ಕೊಡಬೇಕಲ್ಲ, ಸಿಲಿಂಡ್ರ್ ಕಂಪ್ನಿಯವ್ರು ಕೊಡ್ತಾ ಇಲ್ಲ. 30 ಡೇಸ್ ಬುಕ್ಕಿಂಗ್ ಆಗುತ್ತೆ ಅಂತ ಬುಕ್ಕಿಂಗ್ ಮಾಡಿದ್ರೆ ತಿರ್ಗಾ 10 ಡೇಸ್ ಆಗುತ್ತೆ. 45 ಡೇಸ್ ಕೊಡ್ತಾವ್ರೆ. 30 ಡೇಸ್ಗೆ ಬುಕ್ಕಿಂಗ್ ಆಗುತ್ತೆ, ಪ್ಲಸ್ ಸರ್ವಿಸ್ ಕೊಡೋಕ್ಕೆ ಡೆಲಿವರಿ ಕೊಡೋಕ್ಕೆ 10 ಡೇಸ್ ಎಕ್ಸ್ಟ್ರಾ, 45 ಡೇಸ್ ಆಗ್ತದೆ. ಸುಮ್ಮನೆ ಅಷ್ಟೇ. ಹೌದು, ಬುಕ್ಕಿಂಗ್ ಮಾಡ್ತಾರೆ, ಬುಕ್ಕಿಂಗ್ ಮಾಡಿದ್ರೆ ಸಪ್ಲೈ ಬರಲ್ಲ ಇಲ್ಲಿ. ನಮ್ಮಲ್ಲಿ ಈಗ 6,000 ಮೇಲೆ ವೇಟಿಂಗ್ ಇದೆ ಸರ್. 6,000 ವೇಟಿಂಗ್ ಇದೆ. ಇದು ಬಂದುಬಿಟ್ಟು ನಿಲ್ಲಿ 35% ಎಕ್ಸೆಸ್ ಬುಕ್ಕಿಂಗ್ ಇದೆ. ನಾರ್ಮಲ್ ಬುಕ್ಕಿಂಗಿಂದ 35% ಎಕ್ಸೆಸ್ ಬುಕ್ಕಿಂಗ್ ಬಂದಿದೆ. ಆಮೇಲೆ ಹೌದು, ಈ ಮಂತ್ಗೆ ಮಾತ್ರ. ಆಮೇಲೆ ಈ ಮಂತಲ್ಲಿ ನಮಗೆ ಏನು ಸಪ್ಲೈ ಬರ್ತಾ ಇದೆಯೋ ಅದು ಮೋರ್ ದೆನ್ 20-30% ಕಟ್ಟಾಗಿದೆ. ಸೊ ನಿಯರ್ಲಿ 50% ನಮಗೆ ಸ್ಟಾಕ್ ಕಮ್ಮಿ ಇದೆ. ಸೊ 6,000 ಬ್ಯಾಕ್ಲಾಗ್ ಅದರಿಂದ ಕ್ರಿಯೇಟ್ ಆಗಿದೆ.